ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕೃನ್ಕರಣೆ. ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಮಥವಾ ದಾನಂ ಜ್ಞಾನವಿಹೀನ ಸರ್ವಮತೇನ ಭಜತಿ ನ ಮುಕ್ತಿಂ ಜನ್ಮಶತೇನ. ಸ್ವಲ್ಪ ನೋಡ್ಬಿಡೋಣ, ಇದು ಇನ್ನು ಮುಗ್ದಿಲ್ಲ. ಯಾಕಂದರೆ ಮುಗಿಸಿದ ಮೇಲೆ ಇನ್ನೂ ಇದೆಯಲ್ವಾ ಅಂತ ಅನಿಸ್ತು. ಅಂದರೆ ಜಾಸ್ತಿ ಇಲ್ಲ. ಅಂದರೆ ಜ್ಞಾನವೇ ಅದ್ವೈತ ವೇದಾಂತದಲ್ಲಿ ಆತ್ಮಜ್ಞಾನದಿಂದಲೇ ಮೋಕ್ಷ ಅಂತ ನೆನೆ ನೋಡಿದ್ವಿ. ಹಲವಾರು ಸಿದ್ಧಾಂತಗಳೆಲ್ಲ ಇದೆ. ಹಲವಾರು ಸಿದ್ಧಾಂತಗಳು ಅಂದರೆ ಅದ್ವೈತ ವೇದಾಂತಕ್ಕಿಂತ ಮುಂಚೆ ಷಡ್ ದರ್ಶನಗಳು ಅಂತಿತ್ತು. ಚಾರ್ವಾಕ ಸಿದ್ಧಾಂತ, ಜೈನ, ಬೌದ್ಧ, ಬೌದ್ಧ, ಬುದ್ಧನ ಸಿದ್ಧಾಂತ, ಆಮೇಲೆ ನೈಯಾಯಿಕರು, ತಾರ್ಕಿಕರು, ಲಾಜಿಷಿಯನ್ಸ್, ಪೂರ್ವ ಮೀಮಾಂಸಕರು, ವೇದ ಪೂರ್ವ ಭಾಗವನ್ನು ಒಪ್ಪುವರು, ಆಮೇಲೆ ವೇದಾಂತ ನಮ್ಮದು. ಆ ವೇದಾಂತದಲ್ಲಿಯೂ ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಹಲವಾರು. ಇವ್ರಿಗೆಲ್ಲ ಎಲ್ಲರೂ ಮೋಕ್ಷ ಬೇಕು ಅಂತ ಒಪ್ಪುವವರೆ. ಯಾರೂ ಇಲ್ಲ ನಾವು ಹೀಗೆ ಇರ್ತೀವಿ ಅಂತ ಯಾರೂ ಹೇಳೋರಲ್ಲ. ಚಾರುವಾಗ ಸಿದ್ಧಾಂತದಿಂದ ಹಿಡ್ಕೊಂಡು ಮೋಕ್ಷ ಅಂದ್ರೇನು ಆನಂದ ಅಂತ ಅದ್ವೈತ ವೇದಾಂತದಲ್ಲಿ ನಮ್ಮ ಸ್ವರೂಪ ವೇದ ಅಂತ. ಚಾರುವಾಕ ಏನು ಹೇಳ್ದ? ಇರದೇ ಇದೊಂದು ಜನ್ಮ, ಪೂರ್ವ ಜನ್ಮನೂ ಇಲ್ಲ, ಪುನರ್ಜನ್ಮನೂ ಇಲ್ಲ, ಆತ್ಮ ಇಲ್ಲ, ಏನಿಲ್ಲ, ಶರೀರವೇ ಆತ್ಮ. ಈ ಶರೀರಕ್ಕೆ ಏನು ಸುಖ ಬೇಕೋ ಕೊಟ್ಬಿಟ್ಟು ಈ ಜೀವನ ಮುಗಿಸ್ಕೊಳ್ಳಿ, ಮತ್ತು ನೀವು ಬರೋದು ಇಲ್ಲ. ಸೊ ಓನ್ಲಿ ಒನ್ ಬರ್ತ್ ಆ್ಯಂಡ್ ಒನ್ ಡೆತ್. ಸೊ ಅವನಿಗೂ ಆನಂದನೇ ಬೇಕಾಗಿತ್ತು, ಶರೀರವೇ ಆತ್ಮ ಅಂಥೇಳಿ ಅವನು ಮಾಡಿಕೊಂಡ. ಮನಸ್ಸೇ ಆತ್ಮ ಅಂತ ಬುದ್ಧ ಹೇಳಿ ಎಲ್ಲ ಕ್ಷಣಿಕ ವಿಜ್ಞಾನವಾದಿ ಅಂಥೇಳಿ ಯಾವುದು ಶಾಶ್ವತವಲ್ಲ, ಪ್ರತಿಯೊಂದು ಬದಲಾವಣೆ ಆಗ್ತಾಯಿದೆ, ಆತ್ಮವೂ ಬದಲಾವಣೆ ಆಗ್ತಿದೆ ಅಂತ ಬುದ್ಧನ ಸಿದ್ಧಾಂತ. ಮನಸ್ಸನ್ನು ಮಾತ್ರ ನೀವು ನೋಡಿ, ಮನಸ್ಸಿನಲ್ಲಿ ಯಾವುದೇ ಆಸೆ ಇಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂಥೇಳಿ ಆಸೆ ಇಟ್ಕೊಳ್ಬೇಡಿ ಹಾಗೆ ಅಂಥೇಳಿ ಅವನದೊಂದು ಆನಂದ, ಅದೊಂದು ಮೋಕ್ಷ ಅವನ ಪ್ರಕಾರ. ಈ ತಾರ್ಕಿಕರು, ನ್ಯಾಯಿಕರೆಲ್ಲ ಲಾಜಿಕ್ಸ್, ಸಪ್ತ ಪದಾರ್ಥ ಅಭಾವ, ಜ್ಞಾನ ಅಭಾವ, ಜ್ಞಾನ ಅಭಾವ ಅಜ್ಞಾನ. ಇಲ್ಲ ತಾರ್ಕಿಕರು ಹೇಳೋದು ಸಪ್ತ ಪದಾರ್ಥ ಜ್ಞಾನ, ಸಪ್ತ ಪದಾರ್ಥ ಜ್ಞಾನ ಇಲ್ಲಾಂದರೆ ಅದೇ ಅಭಾವ, ಅದೇ ಅಜ್ಞಾನ. ಹೀಗೆಲ್ಲ ಅವ್ರದ್ದೊಂದು. ಇದು ಪೂರ್ವ ಮೀಮಾಂಸಕರಾದರೆ ಅದೇ ಮೋಕ್ಷ ಅಂತ ಅವರೆಲ್ಲ ಹೇಳೋದು. ಪೂರ್ವ ಮೀಮಾಂಸಕರಾದರೆ ಉನ್ನತ ಲೋಕಕ್ಕೆ ಈ ಜೀವ ಈ ಶರೀರವನ್ನು ಬಿಟ್ಟ ಮೇಲೆ ಮೇಲಕ್ಕೆ ಹೋಗೋದೆ ಮೋಕ್ಷ ಅಂತ. ಅದ್ವೈತ ವೇದಾಂತದಲ್ಲಿ ಇಲ್ಲಪ್ಪ, ನೀ ಸದ್ಯೋ ಮುಕ್ತಿ ಇಲ್ಲೆಯೇ ಅಂತ. ದ್ವೈತ ಸಿದ್ಧಾಂತದಲ್ಲಿ, ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಶರೀರವನ್ನು ಬಿಟ್ಟ ಮೇಲೆ ಉನ್ನತ ಲೋಕಕ್ಕೆ ಹೋಗೋದೆ ಮೋಕ್ಷ, ಸ್ವರ್ಗನೂ ಅಲ್ಲ ವೈಕುಂಠಕ್ಕೆ ಹೋಗೋದೆ ಮೋಕ್ಷ ಅಂತ. ಅಂದರೆ ಎಲ್ಲರೂ ಏನು ಹೋಗ್ತಾರೆ, ಮೋಕ್ಷ ದೆರ್ ಇಸ್ ಎ ಪಾಸಿಬಿಲಿಟಿ ಫಾರ್ ದ ಜೀವ. ಎವ್ರಿಬಡಿ ವಿಲ್ ಅಕ್ಸೆಪ್ಟ್ ಜೀವ, ವೆದರ್ ದಟ್ ಜೀವ ಈಸ್ ಬಾಡಿ ಆರ್ ದಟ್ ಜೀವ ಈಸ್ ಎನ್ ಇಂಡಿಪೆಂಡೆಂಟ್ ಎಂಟಿಟಿ ಅಪಾರ್ಟ್ ಫ್ರಮ್ ಪರಮಾತ್ಮ, ಆರ್ ದಟ್ ಜೀವ ಈಸ್ ಪರಮಾತ್ಮ. ಇಟ್ ನೀಡ್ಸ್ ಎ ರಿಲೀಸ್. ಎಲ್ಲ ಇದಕ್ಕೆ ಇದೆ. ಈ ಬಂಧನದಿಂದ ಹೊರಗಡೆ ಬರೋದಕ್ಕೆ ಮೋಕ್ಷ ಅಂತ. ಆದರೆ ಯಾರು ಮೋಕ್ಷ ಸ್ವರೂಪ ಏನು ಅಂತ ಅಡ್ರೆಸ್ಸೇ ಮಾಡಿಲ್ಲ. ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಮೋಕ್ಷ? ಮೋಕ್ಷ ಅಂದರೆ ಏನು? ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿ ಇದಾದಮೇಲೆ ಮೋಕ್ಷ ಸಿಗತ್ತೆ, ಇಲ್ಲೇ ಮೋಕ್ಷ ಅಂತ ಯಾರೂ ಹೇಳಿಲ್ಲ, ಶಂಕರರು ಬಿಟ್ಟರೆ. ಅದನ್ನು ಹಲವಾರು ಈ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳಾಗಲಿ, ಇಲ್ಲ ಪೂರ್ವ ಮೀಮಾಂಸಕರಾಗಲಿ ಒಪ್ಕೊಳ್ಳೋಕೆ ಬಹಳ ಕಷ್ಟ ಆಯಿತು ಅವ್ರಿಗೆ. ನನ್ನ ನಿತ್ಯ ಜೀವನದಲ್ಲಿ ಅನುಭವ ಬರ್ತಾ ಇದೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಗೊತ್ತು, ನೀವು ಅದೆಲ್ಲ ಏನೂ ಇಲ್ಲ ಆರಾಮಾಗಿರಿ ಅಂತಿರಲ್ಲ ಅಂದರೆ ಆವಾಗ ಸಿದ್ಧಾಂತ ಪರಾವಿರೋಧೆಲ್ಲ ಶುರು ಆಗುತ್ತೆ. ಈ ಮೋಕ್ಷ ಸ್ವರೂಪ ಏನು ಅನ್ನೋದಕ್ಕೆ ಶಂಕರರ ಕಾಂಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟ್. ಮೋಕ್ಷ ಸ್ವರೂಪ ಅನ್ನೋದು ಆನಂದ ಸ್ಥಿತಿ, ಅದು ನೀನಾಗಿ ಆಗಿದೆಯಾ. ಅದಕ್ಕೆ ನೆನ್ನೆ ಅದು ಹಿಂದೆ ನಾನು ಹೇಳಿದ್ದು, ಸಕ್ಕರೆಯ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದು. ಎಲ್ಲರೂ ಏನು ಹೇಳ್ತಾರೆ, ಸಕ್ಕರೆಯದೇ ಒಂದು ಲೋಕ ಇದೆ ಉದಾಹರಣೆಯಲ್ಲಿ. ಆ ಸಕ್ಕರೆ ಆ ಲೋಕಕ್ಕೆ ಹೋದರೆ ಅಲ್ಲಿ ಸಕ್ಕರೆ ನಾರಾಯಣ ಒಬ್ಬ ಇದ್ದಾನೆ. ಆ ಸಕ್ಕರೆ ನಾರಾಯಣನ ಪಾದವನ್ನು ನೀವು ಒಂದು ಈ ಸಕ್ಕರೆ ಜೀವ ತೊಳೆದು ಷೋಡಶೋಪಚಾರ ಪೂಜೆ ಮಾಡಿ ಅಲ್ಲಿರಬೇಕು. ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ, ಸಾಲೋಕ್ಯ, ಅದೇನೋ ಇದೆಯಲ್ಲ 4
ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ, ಈ 4 ಇದೆ ಹಾಗೆ ಅಂತ. ಆದರೆ ಅದ್ವೈತ ವೇದಾಂತದಲ್ಲಿ ಅದಲ್ಲ. ಇದೆಲ್ಲ ಇಷ್ಟು ಸಿದ್ಧಾಂತಗಳು ಮೋಕ್ಷವನ್ನು ಒಪ್ಕೊಂಡ್ರು ಅವ್ರಿಗೆ ಇಷ್ಟ ಬಂದಾಗ ಒಪ್ಕೊಂಡಿದೆ. ವೇದಾಂತವನ್ನು ವೇದ ಏನು ಹೇಳಿದೆಯೋ ಆ ಮೋಕ್ಷವನ್ನು ಒಪ್ಕೊಂಡೇ ಇಲ್ಲ. ಬಟ್ ಅವ್ರೇನು ಹೇಳಿದೋ ನಾವು ಹೇಳೋದೇ ಸರಿ ಅಂತ. ಇವಾಗ ನೀವೆಲ್ಲ ಹಠ ಮಾಡಲ್ವ, ಇವಂತೆ ಜನ ನಾನು ಹೇಳೋದೇ ಸರಿ ಅಂತ ಹಠ ಮಾಡಲ್ವ, ಹಾಗೆ ಇವರು ಎಲ್ಲರೂ ಹಠ ಮಾಡಿಕೊಂಡು ನಾನು ಹೇಳಿದ್ದೆ ವೇದವು ಉದ್ಧರಿಸ್ತಾ ಇದೆ ಅಂಥೇಳಿ ಏನೋ ಅವರವ್ರ ಸಿದ್ಧಾಂತವನ್ನು ಕೊಟ್ಟರು. ಆದರೆ ಶಂಕರರ ಸಿದ್ಧಾಂತ ಹಾಗಲ್ಲ. ನೇರವಾಗಿ ಶ್ರುತಿ ಯುಕ್ತಿ ಅನುಭವ ಪರವಾಗಿ ಇದಮಿತ್ತಂ ಇದೆ, ಈ ಸ್ಥಿತಿಯೇ ದೇಹ ಮನಸ್ಸು ಬುದ್ಧಿ ಇರುವಂತಹ ಎಲ್ಲ ಇಂದ ಬೆಳಗ್ತಿರುವಂತಹ ಆತ್ಮ ಚೈತನ್ಯವೇ ನನ್ನ ಸ್ವರೂಪ, ಅದೇ ಮೋಕ್ಷ ಅಂತ ಹೇಳಿ ಅದನ್ನು ಗಳಿಸ್ಬೇಕಾದ್ರೆ ಯಾವುದೇ ಥರದ ಅನ್ಯ ಸಾಧನೆ ಅವಶ್ಯಕತೆ ಇಲ್ಲ, ಕೇವಲ ತಿಳಿಯೋದ್ರಿಂದ ಮಾತ್ರ ಆಗುತ್ತೆ ಅಂಥೇಳಿ ಅದನ್ನು ಸುರೇಶ್ವರಾಚಾರ್ಯರು ಅನುಗ್ರಹ ಮಾಡಿದ್ರು. ಇದನ್ನೊಂದು ಹೇಳಬೇಕಾಗಿತ್ತು, ಮರೆತೋಗಿತ್ತು ಅಷ್ಟೇ. ಇನ್ನು ಮುಂದಿನ ಹೋಗೋಣ. ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲಮಜಿನಂ ವಾಸ ಸರ್ವಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗಃ ಸುರಮಂದಿರತರು ಮೂಲ ನಿವಾಸಃ ಶಯ್ಯಾಭೂತಲಮಜಿನಂ ವಾಸಃ ಸರ್ವಪರಿಗ್ರಹ ಭೋಗತ್ಯಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗಃ ಮೂಲ ನಿವಾಸಃ ಶಯ್ಯಾಭೂತಲಮಜಿನಂ ವಾಸಃ ಸರ್ವಪರಿಗ್ರಹ ಭೋಗತ್ಯಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ಡುಕೃನ್ಕರಣೆ. ಪ್ರತಿಯೊಂದು ಶ್ಲೋಕ ಆದಮೇಲೂ ಈ ಪಲ್ಲವಿ ಭಜಗೋವಿಂದಂ ಬರ್ತಾ ಇದ್ದಾರೆ. ಹಿಂದಿನ ಶ್ಲೋಕಕ್ಕೆ ಸ್ಫುರತೆ ಗಂಗಾ ಆದಮೇಲೂ ಭಜಗೋವಿಂದಂ ಹೇಳಬೇಕಿದು. ಅಲ್ಲಿ ಗೋವಿಂದ ಅಂದರೆ ಅದು ನಾಮ ಗೋವಿಂದ ಅಲ್ಲ, ಅಲ್ಲಿ ಗೋವಿಂದ ಅಂದ್ರೇನು ಟು ಥಿಂಕ್ ಗೋವಿಂದ. ಅಷ್ಟು ಅದು ಮರ್ತೋಗ್ಬಿಡ್ಬಾರ್ದು. ನೋಡಿ ಮರ್ತುಬಿಟ್ರಿ ಆಲ್ರೆಡಿ ಇವಾಗ ಅಷ್ಟೇ. ಟು ಥಿಂಕ್ ಬರಬೇಕು ಆವಾಗ. ಮಿಕ್ಕಿದೆಲ್ಲ ನಾಮಸ್ಮರಣೆ ಅದು ಇದು ಜಪ ಸಾಧನೆ ಅದೆಲ್ಲ ಬರಬೇಕು. ಇಲ್ಲಿ ಆ ಶ್ಲೋಕಕ್ಕೆ ಗೋವಿಂದ ಇಸ್ಕೊಳ್ಟು ಮೈ ನೇಚರ್ ಅಂತ ಬರಬೇಕು. ಈ ಶ್ಲೋಕ ನಿತ್ಯಾನಂದರು ಕೊಟ್ಟಿರುವಂಥ ಒಬ್ಬರು ಸ್ವಾಮಿಗಳು, ನಿತ್ಯಾನಂದರು ಅಂತ ಶಂಕರಾಚಾರ್ಯರು ಇನ್ನೊಬ್ಬರು ಸ್ವಾಮಿಗಳು, ಅವರು ಅನುಗ್ರಹ ಮಾಡಿರುವಂತಹ ಶ್ಲೋಕ. ಒಬ್ಬ ಸನ್ಯಾಸಿಯನ್ನು ನೋಡಿ ಸ್ತುತಿ ಮಾಡ್ತಿದ್ದಾರೆ. ಹಿಂದಿನ ಸನ್ಯಾಸಿಯನ್ನು ನೋಡಿ ಒಬ್ಬರು ಖಂಡನೆ ಮಾಡಿದ್ರು. ಇಲ್ಲಿ ಇನ್ನೊಬ್ಬರು ಸನ್ಯಾಸಿ ಮತ್ತೊಬ್ಬ ಸನ್ಯಾಸಿ ನೋಡಿ ಸ್ತುತಿ ಮಾಡ್ತಿದ್ದಾರೆ. ನೋಡಪ್ಪ, ಸನ್ಯಾಸಿ ಅಂದರೆ ಹೀಗಿರಬೇಕು ಅಂತ ಹೇಳ್ತಿದ್ದಾರೆ. ಅದು ಅಂದರೆ ಸನ್ಯಾಸಿ ಎಷ್ಟು ಆನಂದವಾಗಿರ್ತಾನೆ ಅಂದರೆ ಆ ಆನಂದ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯವಿಲ್ವಂತೆ. ನೀವು ಹೇಳಿ, ನಮ್ಮ ಆನಂದನೂ ಹೇಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆನಂದ ಮನಸ್ಸಿನಲ್ಲಿರೋದು, ಅದೇನು ಹೊರಗಡೆ ತೋರ್ಸೋಕ್ಕಾಗಲ್ಲ. ಆ ಮನಸ್ಸಿನಲ್ಲಿ ಈ BP ಶುಗರ್ ಹೋದಾಗ ಅದೇನೋ ರೇಸ್ ಬರುತ್ತಲ್ಲ, ರೇಸೋ ಏನದು ಗ್ರಾಫ್, ಅದನ್ನು ತೋರ್ಸೋಕ್ಕಾಗಲ್ಲ. ಇದು ಹಾಕಿದಾಗ ಏನೋ ಹಾಕ್ತಾರಲ್ಲ, ಬಟ್ ಏನೋ ಹೀಗಾಗಿ ಪಂಪ್ ಮಾಡ್ತಾರೆ, ECGನ ಲೆನ್ಸ್ ಏನೋ ಹಾಕ್ತಾರಲ್ಲ, BP ಮಿಷಿನ್ ಹಾಕಿದಾಗ ಇದರಲ್ಲಿ ಟಿ ವಿಯಲ್ಲಿ ಹೋಗ್ತಾ ಇರುತ್ತೆ ಗ್ರಾಫ್ ಕೊಡೋದು. ಅದು ಆನಂದದ ಮಿಷಿನ್ ಏನಾರು ಇದೆಯಾ ಅಂತ ನೋಡಬೇಕು. ಆನಂದದ ಮಿಷಿನ್ ಹಾಕ್ಬಿಟ್ರೆ ಅದು ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ, ಆನಂದದ ಒಂದು ಪದಾರ್ಥ ಮುಂದೆ ಇಟ್ಬಿಡ್ಬೇಕು. ಸ್ವೀಟು, ಕಾರು, ಮನೆ, ದುಡ್ಡು, ಹೆಣ್ಣು, ಗಂಡ, ಅದೆಲ್ಲ ಗಂಡಸು, ಅದೆಲ್ಲ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ಇಟ್ಬಿಟ್ಟು ಆ ಒಂದೊಂದು ಮಿಷಿನ್ಗೆ, ಈ ಮಿಷಿನ್ಗೆ ಅದು ಕನೆಕ್ಟ್ ಮಾಡಿಬಿಡ್ಬೇಕು. ಕನೆಕ್ಟ್ ಮಾಡಿಬಿಟ್ಟು ನೋಡು ದುಡ್ಡಿದೆ, ಗ್ರಾಫ್ ಮೇಲಕ್ಕೆ ಹೋಗುತ್ತೆ ಅಂತ. ಮತ್ತು ಜಾಮೂನ್ ಇದೆ ನೋಡು ಮೇಲಕ್ಕೆ ಹೋಯ್ತು, ಐಸ್ ಕ್ರೀಮ್ ಇದೆ ನೋಡು ಎಷ್ಟು ಚೆನ್ನಾಗಿರೋ ಹೆಣ್ಣಿದ್ದಾಳೆ, ಇಲ್ಲ ಗಂಡಿದೆ, ಹಾಗೆ ಆ ಥರ ಇದ್ದರೆ ಅದು ಗೊತ್ತಾಗಲ್ಲ. ಹಾಗೆ ಆ ಮನಸ್ಸು ಆನಂದಕ್ಕೆ ಸೇರಿಕೊಂಡಿರೋದ್ರಿಂದ ಇದೆಲ್ಲ ತುಂಬ ಸೂಕ್ಷ್ಮ ಸ್ಥೂಲವಾಗಿದೆ.
ಈ ರಕ್ತ, ಮಾಂಸ, ಮಜ್ಜ ಎಲ್ಲ ಸೂಕ್ಷ್ಮವಾಗಿ ಸ್ಥೂಲವಾಗಿದೆ. ಅಂದರೆ ಒಂದು ಮಿಷಿನ್ ಕೊಟ್ಟರೆ ಅದನ್ನು ಗ್ರಹಣೆ ಮಾಡೋಕ್ಕಾಗತ್ತೆ. ಬಿ ಪಿ ಇದೆಯಾ, ಶುಗರ್ ಇದೆಯಾ ಅಂತ ಹೇಳುತ್ತೆ. ಮನಸ್ಸು ಆನಂದವಾಗಿದೆಯಾ ಅಂತ ಹೇಗೆ ತೋರಿಸೋದು? ಅವನ ಜೀವನದಲ್ಲಿ ತೋರಿಸ್ಬೇಕಷ್ಟೆ. ಆ ಥರ ನೆಮ್ಮದಿಯಾಗಿದ್ದಾನಂತೆ ಒಬ್ಬ ಸನ್ಯಾಸಿ. ವಿರಾಗ ಕಸ್ಯ ಸುಖಂ ನ ಕರೋತಿ. ವಿರಾಗ ಅಂದರೆ ಕರ್ತ ಇಲ್ಲಿ, ಅಂದರೆ ವೈರಾಗ್ಯ. ವಿರಾಗ, ವಿರಾಗಕ್ಕೆ ಆಪೋಸಿಟ್ ರಾಗ. ವಿರಾಗಿ, ರಾಗಿ. ಆಮೇಲೆ ತಿಂದ್ವಲ್ಲ, ರಾಗಿ ಮಾಲ್ಟು, ರಾಗಿ ದೋಸೆ, ರಾಗಿ ರೊಟ್ಟಿ, ಅದೇ ನಮಗೆ ಬರೋದಲ್ವ? ಹಾಗಲ್ಲ. ವಿರಾಗ ಅಂದರೆ ರಾಗಕ್ಕೆ ಎದುರು ಪದ. ವಿಗತೇಣ ರಾಗ ವಿರಾಗ. ವಿಶೇಷೇಣ ರಾಗ ಹಾಕೊಳ್ಬಾರ್ದು, ಆಯಿತಾ? ವಿಗತೇಣ ರಾಗ ವಿರಾಗ. ವೈರಾಗ್ಯ. ವಿರಾಗ ಕಸ್ಯಂ ಸುಖಂ ನ ಕರೋತಿ. ಅದು ಪ್ರಶ್ನೆ ಅಲ್ಲ, ಎಕ್ಸ್ಕ್ಲಮೇಟ್ರಿ ಮಾರ್ಕ್, ಆಶ್ಚರ್ಯ. ವೈರಾಗ್ಯ ಯಾತಕ್ಕೆ ಸಂತೋಷವನ್ನು ಕೊಡಲ್ಲ? ಯಾಕೆ ವೈರಾಗ್ಯ ಕೊಡುತ್ತೆ ಅಂದರೆ, ಅವನು ಏನನ್ನೂ ಹಿಡ್ಕೊಂಡಿಲ್ಲ, ನನ್ನದು ಅಂತ ಏನೂ ಹಿಡ್ಕೊಂಡಿಲ್ಲ ಆ ಸನ್ಯಾಸಿ. ಆದರೆ ಈ ರಾಗವನ್ನು ವಿಶ್ಲೇಷಣೆ ಮಾಡಿದ್ರೇ ನಮ್ಗೆ ಗೊತ್ತಾಗ್ಬಿಡುತ್ತೆ ವಿರಾಗ ಎಷ್ಟು ಆನಂದ ಅಂತ. ನಮ್ಮ ಜೀವನದಲ್ಲೇ ನೀವು ತಗೊಳ್ಳಿ, ಚಿಕ್ಕ ವಯಸ್ಸಾಗಿದ್ದಾಗ ನಾವು ಆಗ ತಾನೇ ಈ ಭೂಮಿಗೆ ಈ ಶರೀರ ಒಂದು ಬಿದ್ದ ತಕ್ಷಣ ಏನು ಮಾಡಿದ್ರು ಅಪ್ಪ ಅಮ್ಮಂದರು? ಸಡನ್ನಾಗಿ ಫಸ್ಟು ಡೈಪರ್ ಹಾಕ್ಬಿಟ್ರು. ಅಲ್ಲಿಂದ ಶುರು ಆಯಿತು ರಾಗ. ಆವಾಗ ನಮಗೆ ಗೊತ್ತಿರಲಿಲ್ಲ, ಹುಡ್ದಾಗಿದೆ ಏನೋ ಬಟ್ಟೆ ಹಾಕಿದ್ರು, ನಮಗೆ ಆರಾಮಾಗಿರ್ತೀವಿ, ಬಟ್ಟೆ ಇದ್ದರೂ ಸರಿ, ಮೈ ಮೇಲೆ ಇಲ್ಲದೇ ಇದ್ರೂ ಸರಿ, ಏನೋ ಹಾಕ್ಬಿಟ್ರು. ಹಾಗೆ ಶರೀರ ಬೆಳೀತು. ಅಮ್ಮನ ಸೀರೆ ಇಟ್ಕೊಳಕ್ಕೆ ಹೋದ್ವಿ ನಾವು. ಅಮ್ಮನ ಸೀರೆಯಿಂದ ನನಗೆ ಪ್ರೊಟೆಕ್ಷನ್ ಬೇಕಾಗಿತ್ತು. ಏನೋ ವಾರ್ಮ್ತ್ ಅಂತೆಲ್ಲ ಹೇಳ್ತಾರಲ್ಲ, ವಾರ್ಮ್ತ್ ಏನೋ ಹೇಳ್ತಾರೆ ಇದೆಲ್ಲ ಸೈಕಾಲಜಿ ಪ್ರಕಾರ. ದ ಮದರ್ಸ್ ಲವ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಟ್ ದಿ ಯಂಗ್ ಏಜ್ ಅಂತೆಲ್ಲ ಹೇಳಿ ಏನೋ ಒಂದು ಮಾಡಿ ಒಂದು ಆರ್ಟಿಕಲ್ ಕೊಟ್ಟು ಸೈನ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಅಲ್ವಾ? ಅದು ಬೇಕಾಗಿತ್ತು ನನಗೆ. ಸ್ವಲ್ಪ ಹಾಗೆ ಬೆಳೀತಾ ಇದ್ನ ಸಾಮಾನು ಆಟದ ಸಾಮಾನು ಬೇಕಾಗಿತ್ತು. ಒಂದು ಡಬ್ಬ, ಆಟದ ಸಾಮಾನೆಲ್ಲ ತೆಗೆದು ಇನ್ನೊಂದು ಡಬ್ಬದಲ್ಲಿ ಹಾಕೋದು, ಆಯಿತಾ? ಆಮೇಲೆ ಎಲ್ಲ ತೆಗೆದು ಆಚೆ ಹಾಕೋದು. ಇದು ನಮಗೇನೋ ಒಂದು ಸೆಕ್ಯೂರಿಟಿ ಥರ ಆನಂದ ಕೊಡ್ತಾಯಿತ್ತು ಅಲ್ವಾ? ಯಾರು ಮುಟ್ಟಕ್ಕೆ ಬಂದರೆ ಅವ್ನಿಗೆ ಹೊಡೆಯೋದು. ಸ್ವಲ್ಪ ಬೆಳೆದ್ವಿ, ಬಟ್ಟೆ ಬಂತು, ಈ ಬಟ್ಟೆ ಬೇಕು ಅಂದ್ವಿ. ರಾಗ ಹೇಗೆ ಶುರು ಆಗುತ್ತೆ ನೋಡಿ, ಡೈಪರಿಂದ ಶುರು ಆಗುತ್ತೆ ರಾಗ. ಆಮೇಲೆ ಸ್ಕೂಲಿಗೆ ಹೋದ್ವಿ, ಜಾಮೆಟ್ರಿ ಬಾಕ್ಸು, ಪೆನ್ಸಿಲ್ಲು, ಯಾರು ಮುಟ್ಟಿದ್ರೆ ಅದು ನಂದು, ಅದಕ್ಕೆ ನಾನು ಸಪ್ರೇಟಾಗಿ ಒಂದು ಬ್ಯಾಗ್ ಇಟ್ಟು ಒಂದು ವಾಟರ್ ಫಾಲ್ ಇಟ್ಕೊಳ್ಳೋದು ಅಲ್ವಾ? ಸದ್ಯಕ್ಕೆ ನಾವೆಲ್ಲ ಎಸ್ಪೆಷಲಿ ನಾನು ಆ ಥರ ಎಲ್ಲ ಮಾಡಲಿಲ್ಲ, ಏನು ಓದಲೇ ಇಲ್ವೇ ನಾವು, ಅದಕ್ಕೆ ತಾನು ಈ ಗತಿ. ಓದಲೇ ಇರೋದ್ರಿಂದ ಅದನ್ನು ನೆಮ್ಮದಿಯಾಗಿದ್ದೀವಿ. ಸೊ ಆ ರೀತಿಯಾಗಿ ಇದು ಜಾಮೆಟ್ರಿ ಬಾಕ್ಸು. ಆಮೇಲೆ ಹಾಗೆ ಇದು ಹೇಳ್ತಾ ಹೋದರೆ ಎಂಡೇ ಇಲ್ಲ ಇದಕ್ಕೆ. ಆಮೇಲೆ ವಿದ್ಯಾವಂತರಾಗೋದು, ಓದೋದು, ಗಾಡಿ ತೊಗೊಳ್ಳೋದು. ಸೈಕಲಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ. ಸೈಕಲಲ್ಲಿ ಓಡಿಸೋದು, ವೀಲಿಂಗ್ ಮಾಡೋದಂತೇನು ಒಂದೇ ಇದರಲ್ಲಿ ಅದೇನೋ ಹೇಳ್ತಾರಲ್ಲ, ಚಕ್ರಿನ ಒಂದೇ ಈ ಬಾರ್ ಇರುತ್ತಲ್ಲ, ಬಾರ್ ಮಧ್ಯದಲ್ಲಿ ಕಾಲು ಹಾಕ್ಬಿಟ್ಟು ಓಡಿಸೋದೇನೋ ಅಂತ ಹೇಳ್ತಾರಲ್ಲ, ಕತ್ರಿನಾ? ಹಾಂ, ಕತ್ರಿ ಅದು ಓಡಿಸೋದು. ಆಮೇಲೆ ಕೂತ್ಕೊಂಡು ಓಡಿಸಿದಾಗ ಅದೇನು ಎಂಜಾಯ್ಮೆಂಟು. ರಾಗ ಅಂದರೆ ಒಂದೇ ವಿಚಾರದಲ್ಲಿ ಒಬ್ಬ ಮನುಷ್ಯ ಇರೋಕ್ಕಾಗಲ್ಲ ಅಂತ ಡೈಪರಿಂದ ಸೈಕಲ್ವರೆಗೂ ಬಂದಾಯಿತು. ಅದನ್ನು ಪ್ರೊಸೆಸ್ ಮಾಡಿದಾಗ ನಮಗೆ ಅದೇ ಪರಮಾನಂದ ಕೊಟ್ಟಿತ್ತು ನಮಗೆ. ಜಾಮೆಟ್ರಿ ಬಾಕ್ಸೇ ಪರಮಾನಂದ. ಏನೋ ಶಿವಲಿಂಗದ ಥರ ಪೂಜೆ ಮಾಡಿ ಎಲ್ಲ ಮಾಡ್ತಿದ್ವಿ ನಾವು ಅವಾಗ ಅಲ್ವಾ? ಒಂದೊಂದಾಗಿ ಬಿಡ್ತಾ ಬಂದ್ವಿ, ನೋಡಿದ್ವಿ. ಒಂದು ಬಿಟ್ವಿ, ಇನ್ನೊಂದು ತೊಗೊಂಡ್ವಿ. ಎರಡನ್ನೂ ಇಟ್ಕೊಳಕ್ಕಾಗಲ್ಲ. ಇಟ್ಕೊಂಡ್ರೆ ಬಂದನ ಪ್ರಾಬ್ಲಮ್. ಯು ಹ್ಯಾವ್ ಟು ಲೀವ್ ಅಟ್ ಸಮ್ ಪಾಯಿಂಟ್. ಮೆಚುರಿಟಿ ಬಂದಾಗ ಒಂದೊಂದು ಬಿಡ್ತಾ ಹೋದ್ವಿ. ಈಗ ಅದನ್ನೆಲ್ಲ ನೋಡಿದ್ರೆ ಏನು ಇಂಥ ಜೀವನನ ಅನಿಸುತ್ತೆ. ಈಗ ಇಫ್ ಯು ಸಿ ಬ್ಯಾಕ್ ಯು ವಿಲ್ ಓನ್ಲಿ ಟೆಲ್, ಅಯ್ಯೋ ಇದು ಏನಪ್ಪ ಇಷ್ಟು ಇಮ್ಮೆಚೂರ್ ಆಗಿಲ್ವಾ? ಆದರೆ ಅದನ್ನ ಇಮ್ಮೆಚೂರಿಟಿಯಾಗಿ ತಪ್ಕೊಳ್ಳೋಕ್ಕೂ ಇಲ್ಲ. ಆಗಿನ ಕಾಲದಲ್ಲಿ ಅದೆಲ್ಲ ಸಹಜ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹಾಗೆ ಅಲ್ವಾ? ಅದೆಲ್ಲ ಯಾತಕ್ಕೆ ಭಗವಂತ ನಮಗೆ ನಿದರ್ಶನ ಕೊಡ್ತಿದ್ದಾನೆ? ಯಾವುದು ಶಾಶ್ವತ ಅಲ್ಲ. ಈ ಯಾವ ರಾಗವೂ ನಿಮಗೆ ಸಹಾಯ ಮಾಡಲ್ಲ ಸಂತೋಷವಾಗಿರೋಕ್ಕೆ. ಹೀಗೆ ಶರೀರ ಬೆಳೀತು, ಮನಸ್ಸು ಬೆಳೀತು. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ ಅಂತ ಹೇಳಿದರು DVG. ಬಗೆ ಬಗೆಯ ಯುಕ್ತಿ, ಆ ಮನಸ್ಸನ್ನು ಈಡೇರಿಸೋದಕ್ಕೆ ಬಗೆ ಬಗೆಯ ಯುಕ್ತಿ ಅಂತಂದರು. ಆಮೇಲೆ ಡಿಗ್ರಿ ಆಯಿತು, ಓದಿದ್ವಿ. ಡಿಗ್ರಿ ಬಂದಾಗ ಮಾರ್ಕ್ಸಲ್ಲೆಲ್ಲ ಬಂದಾಗ ಎಷ್ಟು ಆನಂದ. ಆಮೇಲೆ ಟ್ರಿಪ್ಗೆ ಹೋಗಾಗಿದೆ ಎಷ್ಟು ಆನಂದ, ಕಾಲೇಜಿಗೆ ಹೋಗೋದು ಎಷ್ಟು ಆನಂದ, ಕಾಲೇಜ್ ಬಂಕ್ ಮಾಡೋದು ಎಷ್ಟು ಆನಂದ, ಉಪಾಧ್ಯಾಯರಿಗೆ ಬೈಯೋದು ಎಷ್ಟು ಆನಂದ. ಅದಕ್ಕೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಗ್ರೇಟಪ್ಪ ನೀನು ಅಂತ ಹೇಳೋದು. ಎಲ್ಲ ಜೀವಕ್ಕೆ ಪ್ರೋತ್ಸಾಹ ಮಾಡಿ ಅಹಂಕಾರವನ್ನು ಬರೋ ಥರ ಮಾಡಿ ನಾನೇ ಗ್ರೇಟು. ಅವಾಗ ಒಂದು ಸತಿ ಆದರೂ ನಮಗೇನಾದ್ರು ಬುದ್ಧಿ ಬಂದಿತ್ತು, ಇದೇ ಕರೆಕ್ಟು
ನಾವು ಮಾಡ್ತಿದ್ದೆ ಕರೆಕ್ಟು ಅಂತಲೇ ಬರುತ್ತೆ. ಇಲ್ಲ ಇದು ತಪ್ಪು ಅಂತ ಬರೋದೇ ಇಲ್ಲ ಅವಾಗ. ಆಮೇಲೆ ಬೆಳೆಯುತ್ತೆ, ನೋಡ್ತಾನೆ, ಯಾರನ್ನ ಕಟ್ಕೊಳ್ಬೇಕು ಅಂತ ಅನ್ಸುತ್ತೆ, ಕಟ್ಕೊಳ್ತಾನೆ. ಅದ್ರ ಮೇಲೆ ಒಂದು ಶೋಕಿ, ಗಾಡಿ ತೊಗೊಳ್ಳೋದು, ಕೂಡಿಸ್ಕೊಳ್ಳೋದು, ಹೋಗೋದು, ಚಲನಚಿತ್ರಕ್ಕೆ ಹೋಗೋದು. ಇದೆಲ್ಲ ಜೀವನ ಸಾಕಲ್ಲ ಅಂಥೇಳಿ ಕೆಲಸಕ್ಕೆ ಹೋಗೋದು, ದುಡಿಯೋದು, ನಾನೇ ದುಡಿದೆ ಸೇವ್ ಮಾಡೋದು, ಬಂದ್ಲವಳು ಸೇರಿಸ್ಕೊ, ಇಬ್ಬರು ಇದ್ರಾಗಲ್ಲ ಇನ್ನೊಂದು ಬೇಕು ಅನ್ನೋದು, ಕಟ್ಕೊ, ಮಾಡ್ಕೊ, ಮಗು ಬಾ ಮಾಡು. ಇದನ್ನು ಬಿಡಬೇಕು. ಇದು ಬಂದಾದಮೇಲೆ ಇದು ಒದ್ದಾಡು, ವಯಸ್ಸಾಯಿತು, ಮುಗೀತು, ಮುಂದಿನ ಜನ್ಮ ಅಷ್ಟೇ. ಅಂದರೆ ಇದು ರಾಗದ ಜೀವನ, ಇದು ಇಷ್ಟು ಹೇಳಿದ್ದು. ಆದರೆ ಈ ಸನ್ಯಾಸಿಗೆ ವಿರಾಗ ಕಸ್ಯ ಸುಖಂ ನ ಕರೋತಿ, ಯಾಕೆ ತಾನೇ ಸಂತೋಷ ಕೊಡಲ್ಲ? ಇದೆಲ್ಲ ಇಟ್ಕೊಂಡ್ರೇನ ಸಂತೋಷ ಕೊಡುತ್ತೋ? ನೀವು ಜಾಮಿಟ್ರಿ ಬಾಕ್ಸ್ ಇದ್ದುವಂತಹ ಜೀವನಕ್ಕೂ ಈಗಿರುವಂತಹ ಜೀವನಕ್ಕೂ ಜಾಮಿಟ್ರಿ ಬಾಕ್ಸ್ ಯಾವಾಗಲೂ ಇಟ್ಕೊಂಡಿದ್ದಿದ್ರೆ ಲುನಾಟಿಕ್ ಅಂದ್ಬಿಟ್ರವ್ರು, ನಿಮ್ಮನ್ನ ಹುಚ್ಚ ಅಂತಂದಿರೋರು ಅಲ್ವಾ? ನೀವು ಅವಾಗ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಇಲ್ಲ, ನಾನು ಎಷ್ಟೋ ಜನ ಆ ಪೆನ್ಸಿಲನ್ನು ಶಾರ್ಪ್ ಮಾಡಿ ದಿಸ್ ಇಸ್ ಮೈ ಫಸ್ಟ್ ಪೆನ್ಸಿಲ್, ಈಗಲೂ ಎಷ್ಟೋ ಜನ ತೋರಿಸ್ತಾರೆ. 20 ವರ್ಷದಿಂದ ಈ ಪೆನ್ನೇ ಉಪಯೋಗಿಸ್ತಾ ಇದ್ದೀನಿ, ಬಹಳ ಪುರುಷಾರ್ಥ ನೋಡಿ. 20 ವರ್ಷದಿಂದ ಇದೇ ಪೆನ್ನೇ ಉಪಯೋಗಿಸ್ತಾ ಇದ್ದೀನಿ. ಅದು ಬರೆಯೋದೂ ಇಲ್ಲ ಅವರು. ಇದು ಅವ್ರು ಯಾರು ನಮ್ಮ ತಂದೆ ತುಂಬ ಗೌರವದಿಂದ ಕೊಟ್ಟರು, ಹೀಗೆ ಇಟ್ಕೋ ಅಂತ ನೀನು ಕೊಟ್ಟರು, ಅದನ್ನೇ ಇಟ್ಕೊಂಡಿದ್ದೀನಿ. ಪೆನ್ನು, ಪ್ಯಾಂಟು ಎಷ್ಟೋ ಜನ ಮದುವೆ ಆದಮೇಲೆ ಈ ಅಪ್ಪಂದ್ರೆಲ್ಲ ನೋಡಿ ಒಂದು ಪ್ಯಾಂಟನ್ನು ಇಟ್ಟಿರ್ತಾರೆ. ಮದುವೆ ಆಗಿದ್ದ ದಿವಸ, ರಿಸೆಪ್ಷನ್ ದಿವಸ ಇವಳು ನಾನು ಹೆಂಡ್ತಿ ಅಪ್ಪ ಕೊಟ್ಟಿದ್ದು, ಮಾವನವ್ರು ಕೊಟ್ಟಿದ್ದು, ಹಾಗೆ ಇಟ್ಕೊಂಡಿದ್ದೀನಿ. ಯಾಕೆ ಹಾಗೆ ಇಟ್ಕೊಂಡಿದ್ದೀಯಾ? ಹಾಕೊಳ್ಳೋಕೆ ತಾನೇ ಕೊಟ್ಟಿದ್ದು. ಇಲ್ಲ ಇವಳು ಕಂಡ್ರೂ ಆಗಲ್ಲ, ಮಾವನವ್ರು ಕಂಡ್ರೂ ಆಗಲ್ಲ, ಅದಕ್ಕೆ ಹಾಕ್ಕೊಳ್ಳಿಲ್ಲ. ಇಲ್ಲ ಒಂದು ಪ್ರೀತಿಯಿಂದ ಇದನ್ನು ಹಾಳೆ ಮಾಡಬಾರ್ದು, ಹಾಕ್ಕೊಂಡ್ರೆ ಅದು ವೇರ್ ಆ್ಯಂಡ್ ಟೇರ್ ಆಗಿಬಿಡುತ್ತೆ. ಎಲ್ಲಿಗೆ ರಾಗ ನೋಡಿ. ಸರಿ, ಮನೇಲಿ ಅಷ್ಟು ಸಾಮಾನೆಲ್ಲ ಇರುತ್ತೆ, ಈತನಿಗೆ ಅದಕ್ಕೆ ಡಿಸ್ಪೋಸ್ ಮಾಡಬೇಕು. ವರ್ಷಕ್ಕೊಂದ್ಸತಿ ಯುಗಾದಿ ಹಬ್ಬ ಬರ್ತಿದೆ, ಎಲ್ಲ ಡಿಸ್ಪೋಸ್ ಮಾಡೋಣ ಅಂತಂದರೆ ಆ ಅಪ್ಪ ಹೇಳ್ತಾನೆ, ತಾತ ಬೇಡ, ಅದು ಹಾಗೆ ಇಟ್ಟಿರೋ, ಮೊಮ್ಮಗನಿಗೆ ಗೊತ್ತಾಗಲಿ ಅಪ್ಪ ತಾತ ಇದೆಲ್ಲ ಯೂಸ್ ಮಾಡ್ತಿದ್ರು ಹಾಗೆ ಅಂತ. ಎಲ್ಲಿವರೆಗೂ ನಮ್ಮದು ಬಂಧನ ನೋಡಿದ್ದೀರಾ? ಈ ಥರ ಇದ್ದಾಗ ರಾಗ ಎಲ್ಲಿ ಸಾಧ್ಯ? ರಾಗ ಅಂದರೆ ಈ ರಾಗ ಇದ್ದಾಗ ವಿರಾಗ ಎಲ್ಲಿ ಸಾಧ್ಯ? ಯಾಕೆ ತಾನೇ ಆನಂದ ಕೊಡಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸನ್ಯಾಸಿ ನೋಡಿ ಅಷ್ಟು ಆನಂದವಾಗಿದ್ದಾರಂತೆ. ಆ ಥರ ಇರಬೇಕು ಅಂತ ರೋಲ್ ಮಾಡಲ್ಲ ನಮಗೆ. ರಮಣರು ಹೇಗಿದ್ರು? ಅವ್ರ ಸುತ್ತಮುತ್ತ ಏನೇ ದಾನದಲ್ಲೇ ನಡೆದ್ರು, ಏನೇ ಆಶ್ರಮ ಅದಲ್ಲ, ಏನೇ ಆದ್ರೂ ಒಂದು ಕೋವಣಂ ಹಾಕ್ಕೊಂಡು, ಅಂದರೆ ಇದು ಲಂಗೋಟಿ ಹಾಕ್ಕೊಂಡು ಆರಾಮಾಗಿದ್ರು. ನಿತ್ಯಾನಂದ ಅವರೆಲ್ಲ ನೋಡಬೇಕು. ಸದಾಶಿವ ಬ್ರಹ್ಮೇಂದ್ರರು, ಶ್ರೀಧರ ಸ್ವಾಮಿಗಳು ಅಲ್ವಾ? ಯೋಚನೆ ಮಾಡಬೇಕಲ್ಲ. ಅಂದರೆ ಅವ್ರ ಜೀವನ ಎಷ್ಟು ಸಿಂಪಲ್ಲು ಅಂತ. ಆಗಿನ ಕಾಲದಲ್ಲಿ ಹಾಗಿತ್ತು. ಸುರಮಂದಿರತರು ಮೂಲ ನಿವಾಸ. ಸುರಮಂದಿರ ಅಂದರೆ ದೇವಸ್ಥಾನ ಅಂತ, ಮಂದಿರ ಅಂದರೆ ದೇವರು, ದೇವಸ್ಥಾನದ ಜಾಗ. ಸುರ ಅಂದರೆ ದೇವರು, ಸುರಮಂದಿರ ಇಸ್ಕೊಳ್ಟು ದೇವಸ್ಥಾನ. ಸುರಮಂದಿರ ನಿವಾಸ ಅಂದರೆ ಆಗಿನ ಕಾಲದಲ್ಲೆಲ್ಲ ದೇವಸ್ಥಾನದಲ್ಲಿ ಹೊರಗಡೆ ಜಗಲಿ ಎಲ್ಲ ಇತ್ತು. ಈಗಲೂ ನೀವು ರಾಜಗೋಪುರದ ಮುಂದೆನೇ ಇಲ್ಲ, ಅರುಣಾಚಲೇಶ್ವರ ದೇವಸ್ಥಾನ ಅದೇ ಪುರಾತನ ದೇವಸ್ಥಾನಕ್ಕೆ ಹೋದರೆ ಮುಂದೆ ಜಗಲಿ ಇರುತ್ತೆ. ಹಳೆ ಕಾಲದ ಮನೆಯಲ್ಲೂ ವಠಾರದಲ್ಲೆಲ್ಲ ಜಗಲಿ ಇಟ್ಟಿದ್ರು. ಅಲ್ಲೆಲ್ಲ ಪ್ರತ್ಯೇಕವಾಗಿ ಯತಿಗಳು ಬರ್ತಾರೆ, ಸನ್ಯಾಸಿಗಳಿಗಂತಲೇ ವಿಶ್ರಾಂತಿ ಮಾಡೋಕ್ಕೆ ಅಂತಲೇ ಇಟ್ಟಿದ್ದ ಜಾಗ. ಈಗ ಅದೆಲ್ಲ ಬಾಗಿಲೇ ಹಾಕ್ಬಿಟ್ಟಿರ್ತಾರಲ್ಲ, ಈ ಕಡೆಯಿಂದ ಎಂಟ್ರಿ ಕೊಡಬಾರ್ದು, ಆ ಕಡೆಯಿಂದ ಎಂಟ್ರಿ ಕೊಡಬಾರ್ದು ಅಂತ ಜನಕ್ಕೆ. ಇವಾಗ ಬೇರೆ ಕಡೆ ಎಲ್ಲ ಅಪ್ರದಕ್ಷಿಣೆ ಹೋಗೇ ತಾನೇ ನಾವು ದೇವ್ರ ದರ್ಶನ ಮಾಡೋದು, ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸ್ಕೊಂಡು. ಅದೆಲ್ಲ ಮುಂಚೆ ಇದ್ದು, ಇವಾಗ ಅದೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿರ್ತಾರೆ. ನೇರ ರಾಜಗೋಪುರದಿಂದ ಹೋಗೋಕ್ಕೆ ಆಗಲ್ಲ ಇವಾಗ ಅಲ್ವಾ? ಇಲ್ಲ ಅಲ್ಲಿ ಏನೇ ಹೂವನ್ನು ಮಾರ್ತಿರ್ತಾರೆ, ಅದೊಂದೇನು ಮತ್ತೊಂದು ಮಗದೊಂದು ಮಾರ್ತಿರ್ತಾರೆ. ಸದ್ಯಕ್ಕೆ ಸಿಗರೆಟ್ ಬಿಡಿ ಮಾರುತ್ತೆ ಅಲ್ಲ, ಇವಾಗ ಅದೊಂದು ಬಂದುಬಿಟ್ಟಿರುತ್ತೆ. ಹಳೆ ಇವಾಗ ಇಲ್ಲ ಸುಮಾರು ತಂಜಾವೂರು ಕಡೆ ಎಲ್ಲ ನೀವು ಹೋದರೆ ದೇವಸ್ಥಾನದ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಎದುರುಗಡೆನೇ ಮಾಂಸದ ಅಂಗಡಿಗಳು. ಇನ್ನು ಮುಂದೆ ಅದು ಬರುತ್ತೋ ಏನೋ, ಇದು ಅಲ್ಲೇ ಶುರು ಮಾಡಿಬಿಡ್ತಾರೋ ಏನೋ ಗೊತ್ತಿಲ್ಲ. ಸೊ ಆ ತಿನ್ನೆಗಳೆಲ್ಲ ಇತ್ತು, ಅಂದರೆ ಆ ಜಗಲಿ ಎಲ್ಲ ಇತ್ತು, ಅಲ್ಲೇ ಕೂತ್ಕೊಳ್ಳೋದು. ಅಲ್ಲೇ ಯತಿಗಳು ಬರ್ತಾರೆ, ಸನ್ಯಾಸಿ ಬರ್ತಾನೆ, ಅವನು ಊಟ ಹಾಕೋದು ಅಥವಾ ವಿಶ್ರಾಂತಿಗಿಂತ ದೇವಸ್ಥಾನ ಮಾಡಿದ ದೇಶನೇ ಹಾಗೆ. ಮನೇಲೂ ಹಾಗೆ ಇತ್ತು. ಈಗ ಮನೆಯವ್ರು ಬಂದ್ರೇ ಬರಬೇಡಿ ಅಂತ ಹೇಳ್ತಾರೆ, ಇನ್ನು ಹೊರಗಡೆಯಿಂದ ಸನ್ಯಾಸಿ ಬರೋದು ಹೇಗೆ ಅಲ್ವಾ? ನೀವು ಬರಬೇಡಿ, ಫೋನ್ ಮಾಡಿ ಬನ್ನಿ ಆಯ್ತಾ? ಸುರಮಂದಿರತರು ನಿವಾಸ ಅದಿಲ್ವಾ? ಸರಿ, ಅವನು ಎಷ್ಟೊತ್ತಿರ್ಬೋದು ದೇವರ ದರ್ಶನ ಮಾಡ್ಕೊಂಡು ಅಲ್ಲಿ ವಿಶ್ರಾಂತಿಗೆ ಮಧ್ಯಾಹ್ನ ಏನೋ ಬಂದಿರ್ತಾನೆ. ಆಗಿನ ಕಾಲದ ಹೇಳ್ತಿದ್ದಾರೆ. ಮೂಲ ತರೋರ್ ನಿವಾಸ, ಅವನು ಎಲ್ಲಿ ಮಲಗ್ತಾನೆ? ಒಂದು ಮರದ ಕೆಳಗಡೆ ಬುಡ, ಅದಕ್ಕೆ ತರೋಹೋ. ಸುರಮಂದಿರ ತರೋರ್, ಸುರಮಂದಿರ ತರ ಮೂಲ ನಿವಾಸ. ಆ ಮರದ ಕೆಳಗಡೆ ಮಲಗಿರ್ತಾರಂತೆ.
ಮರದ ಕೆಳಗಡೆ ದಿಂಬಿದೆಯಾ ಅವನಿಗೆ, ಅದೇ ಯಾವುದೊಂದು ಕಲ್ಲಿರುತ್ತೆ, ಆ ಕಲ್ಲನ್ನೇ ದಿಂಬು ಹಾಗೆ ಮಾಡ್ಕೊಂಡಿರ್ತಾನೆ. ಪಟ್ಟಿನ ಥರ ಹಾಗೆ ತಾನೇ ಇದ್ದಿದ್ದು. ಪಟ್ಟಿನ ಥರ ಗ್ರೇಟ್ ಅಪ್ಪ, ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮನತ್ತೆ ಈಗಲೂ. ಆ ಥರ ಸನ್ಯಾಸ ನಮ್ದು ಯಾವುದು ಸನ್ಯಾಸ ಅಲ್ಲ, ಅವ್ರದ್ದೇ ನಿಜವಾದ ಸನ್ಯಾಸ. ಅವರು ಹಾಗೆ ಎಲ್ಲವನ್ನು ಬಿಟ್ಟು ಹೀಗೆ ಬಂಡೆ ಮೇಲೆ ಒಂದು ಇದು ವಿಶ್ರಾಂತಿ ಇರುವಂತಹ ಮರದ ಕೆಳಗಡೆ ಹಾಗೆ ಮಲ್ಕೊಂಡಿದ್ರಂತೆ. ಎಲ್ಲ ಬಿಟ್ಟಾದಮೇಲೆ ಸಿಂಪಲ್ ಒಂದು ಟವಲ್ ಒಂದು ಉಟ್ಕೊಂಡು ಮಲ್ಕೊಂಡಿದ್ರು. ಈ ಹೆಣ್ಮಕ್ಳು ಸುಮ್ಮನೆ ಇರಬೇಕಲ್ವ, ಏನೋ ಮಾತಾಡ್ಕೊಂಡೇ ಹೋಗೋದು. ಅವರಿಬ್ಬರು ನೀರು ತೊಗೊಳಕ್ಕೆ ಅಂತ ಇಬ್ಬರು ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ನೋಡು, ಇವನು ಎಲ್ಲ ಬಿಟ್ಟಿದ್ದಾನೆ, ನೆನ್ನೆವರೆಗೂ ಡೈಮಂಡ್ ಮರ್ಚೆಂಟ್ ಆಗಿದ್ದ, ಇವತ್ತೆಲ್ಲ ಬಿಟ್ಟು ಬಂದು ಮರದ ಕೆಳಗಡೆ ಮಲ್ಕೊಂಡಿದ್ದಾನೆ. ಎಲ್ಲ ಬಿಟ್ಟಿರೋವನಿಗೆ ತಲೆನ ದಿಂಬು ಬೇಕು, ಆ ದಿಂಬಕ್ಕೆ ಕಲ್ಲಿಟ್ಕೊಂಡಿದ್ದಾನೆ, ಇವನಿಂಥ ಸನ್ಯಾಸಿ ಅಂತ ಸುಮ್ಮನೆ ಹೇಳಿದ್ದಾರೆ ಅವರು. ಓ ಕರೆಕ್ಟ್ ಅಲ್ವಾ ಇವ್ರು ಹೇಳ್ತಿರೋದು ಅಂತ ಅದು ಕೇಳಿಸ್ಕೊಂಡಿದ್ದಾರೆ ಪಟ್ಟಿನ ಥರ. ಕರೆಕ್ಟ್ ಅಲ್ವಾ ಅಂತ ಹೇಳಿ ಅದನ್ನು ತಳ್ಳಿ ಕೈ ಮೇಲೆ ಹೀಗೆ ಇದು ಮಲ್ಕೊಂಡಿದ್ದಾರೆ. ನೀರು ತೊಗೊಂಡು ಬಂದರು ಅವರು. ತೊಗೊಂಡು ಬರ್ತಾ ಇರಬೇಕಂದ್ರೆ, ನೋಡು ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ತಿದ್ದಾನೆ ಇವನು, ಅದಕ್ಕೆ ಇವತ್ತು ಅಲ್ಲಿ ಕಲ್ಲಿತ್ತು ಅದನ್ನು ತೆಗೆದಿಟ್ಟ, ಇವಾಗ ಏನು ಮಾಡ್ತಾನೋ ಗೊತ್ತಿಲ್ಲ, ಇವನು ಸನ್ಯಾಸಿನ ಅಂತ ಹೇಳಿದ್ದಾರೆ. ಆದರೆ ಅವ್ರು ಕೇಳಿಸ್ಕೊಳ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾಯ್ತು. ಮತ್ತು ಹೌದಪ್ಪ ಬೇಡ ಅಂತ ಹೇಳಿ ಮಲಗದೇ ನಿಲ್ಲಿಸ್ಬಿಟ್ಟು ಸುಮಾರು ದಿವಸ ಅವರು ಹಾಗೆ ಕೂತಿದ್ದ ಕಡೆ. ಆ ಥರ ಎಲ್ಲ ಇದ್ದರು ಆಗಿನ ಕಾಲದಲ್ಲಿ. ಸ್ವಲ್ಪ ಯಾರು ಏನು ಹೇಳಿದ್ರು ಹೌದಾ ಬೇಡ ಕರೆಕ್ಟ್ ಅಲ್ವಾ ಹಾಗೆ ಅಂತ. ನಾವು ಇವಾಗೆಲ್ಲ ಜಸ್ಟಿಫೈ ಮಾಡ್ತೀವಿ, ನಮಗೆ ಅದು ಬೇಕು ಇದು ಬೇಕು, ಸೊಳ್ಳೆ ಬಂದರೆ ಪ್ರೊಟೆಕ್ಟಿವ್ ಆಗಿರ್ತೀವಿ. ಆಗಿನ ಕಾಲ ಹಾಗಿತ್ತು, ಈಗಿನ ಅಂದರೆ ಅದಕ್ಕೆ ದಯಾನಂದ ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳೋರು, ಸ್ಪಿರಿಟನ್ನು ಬಿಡಬಾರ್ದು. ಯಾವ ಆಶ್ರಮದಲ್ಲಾದ್ರೂ ಸನ್ಯಾಸಿ ಆಗಲಿ, ಗೃಹಸ್ಥನಾಗಲಿ, ಬ್ರಹ್ಮಚಾರಿ ಆಗಲಿ, ಸ್ಪಿರಿಟ್ ಆಫ್ ದಟ್ ಆಶ್ರಮ ಅಂದರೆ ಜೀವ, ಪ್ರಾಣ. ಸನ್ಯಾಸಿಯ ಜೀವ ಏನು, ಆ ಆಶ್ರಮದ ಜೀವ ಸ್ಪಿರಿಟ್ ಏನು, ಶ್ರವಣ ಮನನ ನಿಧ್ಯಾಸನ, ಪ್ರಣವ ಜಪ, ಆ ರೀತಿಯಾಗಿ ಮಾಡ್ಕೊಂಡಿರಬೇಕು. ಗೃಹಸ್ಥಾಶ್ರಮದಲ್ಲೂ ಇರಪ್ಪ, ಕರ್ಮ ಪ್ರಧಾನವೇ ತಾನೆ. ಇಲ್ಲ ಅದು ಅಲ್ಲಿ ಮಲ್ಕೊಂಡಿರ್ತಾನೆ. ಅವನಿಗೆ ಹಾಸಿಗೆ ಅದು ಶಯ್ಯಾಭೂತಲಂ. ಶಯ್ಯ ಅಂದರೆ ಹಾಸಿಗೆ, ಬೆಡ್. ಭೂತಲಂ ಭೂಮಿ, ಪೃಥ್ವಿ ತಾಯಿ ಅವನಿಗೆ ಹಾಸಿಗೆ. ಶಯ್ಯಾಭೂತಲಂ ಹಾಕ್ಕೊಂಡಿರೋದೇನವನು ಅಜಿನಂ ವಾಸಃ. ನೋಡಿರ್ತಾರೆ ಈ ನಿತ್ಯಾನಂದ ಸ್ವಾಮಿಗಳು ಇನ್ನೊಂದು ಸ್ವಾಮಿಗಳನ್ನು ಕೌಪಿನವನ್ನು ಹಾಕ್ಕೊಂಡಿದ್ದಾನೆ. ಸ್ವಲ್ಪ ಏನಾದರೆ ಜಿಂಕೆಯ ಚರ್ಮವನ್ನು ಇಲ್ಲ ಹುಳಿ ಚರ್ಮವನ್ನು ಹಾಕ್ಕೊಂಡಿದ್ದಾನೆ. ಅಜಿನಂ ಅಂದರೆ ಜಿಂಕೆ ಚರ್ಮ ಇಲ್ಲ ಹುಲಿ ಚರ್ಮ, ಮಾಂತೋಲ್ ಅಂತ ಹೇಳ್ತಾರೆ ತಮಿಳಲ್ಲಿ. ಆ ರೀತಿಯಾಗಿ ಅದು ಹಾಕ್ಕೊಂಡಿದ್ದಾನೆ. ಸರ್ವ ಪರಿಗ್ರಹ ಭೋಗತ್ಯಾಗ, ಎಲ್ಲವನ್ನ ಬಿಟ್ಟಿದ್ದಾನಂತೆ, ಯಾವುದನ್ನು ಹಿಡ್ಕೊಂಡಿಲ್ಲ. ಇದು ನಂದು ಅಂತ ಹೇಳಿಲ್ಲ. ನಾಳೆ ನೀವು ಎಲ್ಲ ಬಿಡಬೇಕು ಅಂತ ಅಂದ್ಕೊಳ್ಳಿ, ಬಿಡೋಕ್ಕೆ ರೆಡಿನಾ? ಬ್ಯಾಂಕ್ ಅಕೌಂಟ್ ಯೋಚನೆ ಮಾಡಿ. ನಾಳೆ ಯಾವುದೋ ಕಾರಣಕ್ಕೆ ಬಂತು, ಏನೋ ಆಯಿತು ಗೊತ್ತಿಲ್ಲ, ಪ್ರಾರಬ್ಧವಶ, ಅದು ಬಿಡೋಕ್ಕೆ ರೆಡಿ ಇರಬೇಕಲ್ಲ. ನಾನು ಬಿಡೋಕ್ಕೆ ರೆಡಿ, ಏನು ಇಟ್ಕೊಂಡಿಲ್ಲ ನಾನು, ಯಾವುದು ನನ್ನ ಸೊತ್ತೇ ಅಲ್ಲ, ಏನೂ ಇಲ್ಲವಲ್ಲ ನನ್ನ ಹತ್ರ, ಬಿಡೋಕ್ಕೆ ರೆಡಿನಾ? ಆಗಿರೋ ಮನಸ್ಸಲ್ಲಿ ಅಷ್ಟು ಕ್ಲಿಯರ್ ಆಗಿರ್ಬೇಕು. ಇತ್ತ ಎಂಜಾಯ್ಮೆಂಟ್ ಇಲ್ವಾ, ಭಯನೇ ಪಡಬಾರ್ದು, ಹೋದ್ರೆ ಹೋಯ್ತು. ಅದು ಸನ್ಯಾಸಿ ಲಕ್ಷಣ. ಅದಕ್ಕೆ ಸ್ವಾಮಿ ನೀವು ಸನ್ಯಾಸಿ, ನಾವಲ್ವಲ್ಲ ಹೇಳಿವಿ ಅದನ್ನು. ಸರ್ವ ಪರಿಗ್ರಹ ಭೋಗತ್ಯಾಗ. ಪರಿಗ್ರಹ ಅಂದರೆ ಟು ಅಕ್ಸೆಪ್ಟ್ ಥಿಂಗ್ಸ್, ಅಪರಿಗ್ರಹ ಅಂದರೆ ನಾಟ್ ಟು ಅಕ್ಸೆಪ್ಟ್ ಥಿಂಗ್ಸ್. ಪತಂಜಲಿನೂ ಹೇಳ್ತಾರೆ, ನೀನು ಧ್ಯಾನಕ್ಕೆ ಕೂರ್ತೀಯ, ಸಾಮಾನನ್ನು ಮನೇಲಿ ಸೇರಿಸ್ಕೊಳ್ತಾನೆ ಇದ್ದರೆ, ಗಿಫ್ಟ್ಸನ್ನು ತೊಗೊಳ್ತಾನೆ ಇದ್ದರೆ, ಅದು ಬೇಕು ಇದು ಬೇಕು ಅಂತಲೇ ಇದ್ದರೆ, ಸನ್ಯಾಸಿಗೆ ಅಂತಲ್ಲ, ಈವನ್ ಗೃಹಸ್ಥಾಶ್ರಮದಲ್ಲಿದ್ದರೆ ಒಂದು ಮನೇಲಿ ಎಷ್ಟು ಬೇಕು, ವೆರಿ ಲಿಮಿಟೆಡ್ ರಿಕ್ವೈರ್ಮೆಂಟ್. ಯಾಕಂದರೆ ಸಾಧನೆ ಸ್ಪಿರಿಚುವಲ್ ಲೈಫಿಗೆ ಬಂದಮೇಲೆ ಎಷ್ಟು ಅನಾತ್ಮದಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ತೀವೋ ಅಷ್ಟು ಕಷ್ಟ. ಅದನ್ನು ತೆಗೆದಿಡಬೇಕು ಮತ್ತು ಕೊಡಬೇಕು. ಇವಾಗಲೂ ಆಶ್ರಮನೇ ಇಷ್ಟು ದೊಡ್ಡದಾಗಿ ಯಾಕಾದರೂ ಕಟ್ಟೋದು ಅನ್ಸುತ್ತೆ, ಯಾಕಂದ್ರೆ ಮೈಂಟೈನ್ ಮಾಡಬೇಕು. ಇಷ್ಟು ವೇದ ಜ್ಞಾನ ಇದ್ದು ಆಶ್ರಮ ಕಟ್ಟಿಸೋದಲ್ಲಿ ನಮ್ಗೆ ಅಜ್ಞಾನ ಬಂದ್ಬಿಡ್ತು ಅಲ್ವಾ? ಇಷ್ಟೆಲ್ಲ ವೇದ ಅಂತ ಹೇಳಿ ಆಶ್ರಮ ಕಟ್ಟಿಸುವಂಥ ಸಮಯದಲ್ಲಿ ಮಾಯಾ ನಮ್ಮನ್ನ ಎನ್ಗಲ್ಫ್ ಮಾಡಿಬಿಡ್ತು. ಇದು ಮಾಡೋಣ ಹಾಗೆ ಮಾಡೋಣ, ಒಂದು ದೇವಸ್ಥಾನ ಇರಲಿಲ್ಲ ಸಾಕಾಗ್ತಿರಲ್ವ, 4-5 ದೇವಸ್ಥಾನ ಕಟ್ಟಿಸಿ ಇವಾಗ ಎಲ್ಲರಿಗೂ ಪುರೋಹಿತರನ್ನು ಹುಡುಕಿ ಪೂಜೆ ಮಾಡಿ ಅಂತ ಹೇಳಿ ನೋಡಿ ಎಷ್ಟು ಬಂಧನ. ಅದಕ್ಕೆ ಇವಾಗ ಫುಲ್ ಸ್ಟಾಪ್, ಸಾಕಪ್ಪ ಇನ್ನೇನು ಬೇಡ ಅಂತ. ಇದನ್ನು ಮೇಂಟೈನ್ ಮಾಡೋದೇ ಕಷ್ಟ. ಗೊತ್ತಾಗಲ್ಲ ನಮಗೆ ಮಾಯಾ ಯಾವಾಗ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಆ ರೀತಿಯಾಗಿ ನಾವು ಹುಷಾರಾಗಿರ್ಬೇಕೇನೋ. ಆ ಸರ್ವ ಪರಿಗ್ರಹ ಭೋಗತ್ಯಾಗ, ಯಾವುದನ್ನು ಹಿಡ್ಕೊಳ್ಬಾರ್ದು. ಸಾಧನೆಯಲ್ಲಿ ಬಂದವ ಐಟಮ್ಸ್ ಆದಷ್ಟು ಕಮ್ಮಿ ಇರಬೇಕು. ವಸ್ತ್ರವಾಗಲಿ, ಇಟ್ಕೊಳ್ಳುವಂತಹ ಗ್ಯಾಡ್ಜೆಟ್ಸ್ ಆಗಲಿ,
ಇಲ್ಲ ನಾನೆಲ್ಲ ಇಟ್ಕೊಂಡು ವೇದಾಂತವನ್ನು ಅಭ್ಯಾಸ ಮಾಡ್ತೀನಿ ಅಂದರೆ ಅಷ್ಟೇ ಮಿಥ್ಯಾಚಾರಿ ಅಂತ ಹೇಳಬೇಕು, ಇಲ್ಲ ಯು ಆರ್ ಜಸ್ಟ್ ವೇಸ್ಟಿಂಗ್ ಯುವರ್ ಟೈಮ್ ಅಪ್ಪಡಿ ಅಂತ ಹೇಳಬೇಕಷ್ಟೆ. ಇದೆಲ್ಲ ವಿವೇಕ ಚೂಡಾಮಣಿಯಲ್ಲಿ ಬರುತ್ತಲ್ಲ, ಸುಮಾರು ಸತಿ ಹೇಳಿದ್ದೀನಿ ನಾನು, ಅದು ಕ್ಲಾಸಸ್ಸಲ್ಲೂ ಹೇಳಿದ್ದೀನಿ, ಪ್ರತ್ಯೇಕವಾಗಿ ಒಂದೊಂದೇ ಶ್ಲೋಕ ತೊಗೊಂಡು ಹೇಳಿದ್ದೀನಿ. ಶ್ಲೋಕ ಬರುತ್ತೆ ವಿವೇಕ ಚೂಡಾಮಣಿಲಿ. ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ನಿರೋಧ, 360 ಚಿಲ್ಲರೆ ಆದಮೇಲೆ ಬರುತ್ತೆ. ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ನಿರೋಧ ಅಪರಿಗ್ರಹ ನಿರಾಶಾಚ ನಿರೀಹಾಚ ನಿತ್ಯಂ ಏಕಾಂತಶೀಲತಃ. ಬ್ಯೂಟಿಫುಲ್ ಶ್ಲೋಕ ಇದು, ಶಂಕರರು ಕೊಡೋದು. ಇಲ್ಲಿ ಯೋಗ ಅಂದರೆ ನಿಧಿಧ್ಯಾಸನ ಅಂತ. ನೀನು ವಿಧಿಧ್ಯಾಸನ ಅಂತಾದ್ರೂ ತಗೊಳ್ಳಿ, ಧ್ಯಾನ ಅಂತಾದರೂ ತಗೊಳ್ಳಿ, ಜಪ ಅಂತಾದರೂ ತಗೊಳ್ಳಿ. ಫಸ್ಟ್ ಕ್ವಾಲಿಫಿಕೇಷನ್ ಯೋಗದ ಮೊದಲನೇ ಹಂತ ಧ್ಯಾನಮಗ್ನರಾಗಬೇಕಾ, ಸಾಧನೆಯಲ್ಲೇ ಇರಬೇಕಾ. ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ನಿರೋಧ, ಮಾತಾಡಬಾರ್ದಂತೆ, ಜಾಸ್ತಿ ಮಾತಾಡಲೇಬಾರ್ದು. ಅಯ್ಯೋ ಐ ಆಮ್ ಗೆಟ್ಟಿಂಗ್ ಬೋರ್ಡ್ ಸ್ವಾಮಿ, ಯಾರತ್ತಾದರೂ ಮಾತಾಡದೇ ಇದ್ದರೆ ಹೇಗೆ ಅಲ್ವಾ. ನಾನು ಮಾತಾಡಲ್ಲ ಸ್ವಾಮಿ, ಅದು ಈಕೆ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಸುಮಾರು ಜನ ಹೇಳೋದುಂಟು, ದೆರ್ ಇಸ್ ನೋ ಟೈಮ್ ಓನ್ಲಿ ಗಿವನ್ ಟು ಮೀ. ನೀನು ಮುಂಚೆ ಆಗಿರಲಿಲ್ಲ, ಈಗ ಯು ಆರ್ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ಮೀ. ವಿ ಹ್ಯಾವ್ ಟು ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್, ಸ್ಪೆಂಡ್ ಸಮ್ ಟೈಮ್. ಅವ್ರ ಕಾಸು ಉಪಯೋಗ ಇಲ್ಲ. ಶಂಕರ ಹೇಳೋದು, ನಿಮ್ಮ ಧ್ಯಾನ, ನಿಮ್ಮ ಸಾಧನೆ ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ಮಾತಾಡೋದನ್ನು ಕಮ್ಮಿ ಮಾಡಬೇಕು. ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ನಿರೋಧ, ಫಸ್ಟ್ ಪಾಯಿಂಟ್. ಅಪರಿಗ್ರಹ, ಯಾವುದೇ ಆದಂಥ ಸಾಮಾನು, ಹೆಚ್ಚು ಸಾಮಾನನ್ನು ಮನೇಲಿ ಇಟ್ಕೊಳ್ಬಾರ್ದು. ಪೇಪರು ಒಂದು ಅಷ್ಟು ಬಿದ್ದಿರತ್ತೆ, ಅದನ್ನು ಕೊಡಿಯಪ್ಪ ಅಂದರೆ ಪಾತ್ರೆಗಳು ಅಷ್ಟು ಬಿದ್ದಿರತ್ತೆ. ಇವ್ರು ಕೇಳಿದ್ರೆ ಅಂದರೆ ನಾ ಕಚ್ಚೆ ಪಂಚೆ ಉಟ್ಕೊಂಡು ಬಂದಿರ್ತಾನೆ ಅಂತ. ಈ ವಯಸ್ಸಾದವ್ರಿಗೆ ಹೇಳ್ತೀನಿ, ನೀವೆಲ್ಲ ಪರವಾಗಿಲ್ಲ, ಏನೂ ಇಲ್ಲ, ನೀವೆಲ್ಲ ಬಿಟ್ಟಿದ್ದೀರಾ ಪರವಾಗಿಲ್ಲ. ವಯಸ್ಸಾದವ್ರ ಮನೇಲಿ ನೋಡಿ, ಅಟ್ಟದ ಮೇಲೆ ಅಷ್ಟು ಹಾಕಿರ್ತಾರೆ. ಇಲ್ಲಿ ನೋಡಿ, ಅಟ್ಟದಲ್ಲೆಲ್ಲ ಖಾಲಿ ಇದೆ, ನಾವೇ ತುಂಬಿಸ್ಬೇಕು. ಪಂಚೆಗಳಲ್ಲಿ ತುಂಬಿಸಿ, ಸೀರೆಯನ್ನು ತುಂಬಿಸಿ, ಯಾರಿಗಾದ್ರು ಕೊಡಬೇಕು ಹಾಗೆ ಅಂದರೆ. ಆ ರೂಮಲ್ಲಿ ಅಟ್ಟದಲ್ಲೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ. ಹಳೆ ಮನೇಲಿ ನಿಮ್ಮ ಮನೇಲಿ ಹೋಗಿ ನೋಡಿ, ಅಟ್ಟದಲ್ಲಿ ಕಸ. ಅದು ಕೊಡು ಅಂದರೆ ಇಷ್ಟು ದಿವಸ ಉಪಯೋಗ ಆಗಿರಲ್ಲ, ಇನ್ನು ನಾಳೆ ಉಪಯೋಗ ಆಗುತ್ತೆ ಅಂತ ಭಯ. ಇವ್ರಿಗೆಲ್ಲ ಧ್ಯಾನನ, ಸಾಧನೆ. ಆದರೆ ಇವ್ರು ಕಚ್ಚೆ ಪಂಚೆ ಉಟ್ಕೊಂಡು, ವಿಭೂತಿ ಉಟ್ಕೊಂಡು ಬಂದಿಲ್ತಾನೆ ಮುಂದೆ ಅಲ್ವಾ, ಏನು ಉಪಯೋಗ. ಸಾಮಾನ್ಯ ಇರಬಾರ್ದಂತೆ ಜಾಸ್ತಿ. ಅಪರಿಗ್ರಹ. ನಿರಾಶಾಚ, 3ನೇ ಪಾಯಿಂಟ್. ನಿರಾಶಾ ಅಂದರೆ ಇದನ್ನೆಲ್ಲ ಜೀವನದಲ್ಲಿ ಗಳಿಸ್ಬೇಕಾಗಿತ್ತು, ಯಾವುದೋ ಕಾರಣದಿಂದ ಗಳಿಸೋಕ್ಕಾಗಲಿಲ್ಲ, ಅದು ಬೇಜಾರು ನನಗಿದೆ, ಅದಿರಬಾರ್ದಂತೆ. ಐ ವಾಂಟೆಡ್ ಟು ಅಕಂಪ್ಲಿಷ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈ ಲೈಫ್, ಬಟ್ ಫಾರ್ ವೇರಿಯಸ್ ರೀಸನ್ಸ್ ಐ ಕುಡ್ ನಾಟ್. ಐ ಆಮ್ ವೆರಿ ಸ್ಯಾಡ್, ಗಿಲ್ಟಿ ಆಫ್ ದಟ್. ಹಾಗೆ ಹೇಳಬಾರ್ದಂತೆ. ಯಾಕಂದರೆ ಆ ವೃತ್ತಿ, ನೀವು ಧ್ಯಾನ ಮಾಡಬೇಕಂದ್ರೆ ಆ ವೃತ್ತಿ ಬರುತ್ತೆ ಅಂತ. ನಿರಾಶಾಚ, ಫ್ರೀ ಫ್ರಮ್ ಎಕ್ಸ್ಪೆಕ್ಟೇಷನ್ಸ್. 4ನೇದು ನಿರೀಹಾಚ. ನಿರೀಹ ಅಂದರೆ ಅಂದರೆ ಆ್ಯಕ್ಟಿವಿಟಿ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು. ಜಾಸ್ತಿ ಕೆಲಸಗಳನ್ನು ಒಪ್ಕೊಳ್ಬಾರ್ದು. ಎಷ್ಟು ನನ್ನ ಸ್ವಧರ್ಮಕ್ಕೆ ಅನುಗುಣವಾಗಿರುವಂತಹ ಕೆಲಸವನ್ನೇ ಮಾಡಬೇಕೇ ಹೊರತು, ನನ್ನ ಸ್ವಧರ್ಮಕ್ಕೆ ಭಿನ್ನವಾಗಿರುವಂತಹ ಕೆಲಸವನ್ನು ಮಾಡಿದ್ರೆ ನೀವು ಜಪಕ್ಕೋ ಧ್ಯಾನದಲ್ಲಿ ಕೂತಾಗ ಅದು ವಿಕ್ಷೇಪಗೊಳ್ಳುತ್ತೆ. ನಿರಾಹಾಚ ನಿರೀಹಾಚ, ವೆರಿ ಇಂಪಾರ್ಟೆಂಟ್. 5ನೇದು ನಿತ್ಯಂ ಏಕಾಂತಶೀಲತಾ. ಒಬ್ಬರೇ ಇರಬೇಕಂತೆ. ಅಯ್ಯೋ ಭಯ ಪಡ್ಕೊಳ್ತಾಳಲ್ಲ ಇವಳು, ಒಬ್ಬಳೇ ಇದ್ದರೆ. ಇವನು ಭಯ ಪಡ್ಕೊಳ್ತಾನಲ್ಲ, ನಾ ಸ್ವಲ್ಪ ಹೋಗಿ ಇದ್ಬಿಟ್ಟು ಬರಲ್ಲ, ಸಾಂತ್ವನ ಹೇಳಿ ಬರಲ್ಲ, ಆಗಲ್ಲ. ಯೋಚನೆ ಮಾಡಿ. ಆದರೆ ನಾವೇನು ಮಾಡ್ತೀವಿ, ಐ ಆಮ್ ಎ ವೆರಿ ಗುಡ್ ಮೆಡಿಟೇಟರ್, ಐ ಆಮ್ ಎ ಗ್ರೇಟೆಸ್ಟ್ ಜಪ ಡೂವರ್, ಐ ಆಮ್ ಎನ್ ಎಕ್ಸ್ಟ್ರಾರ್ಡಿನರಿ ಪಾರಾಯಣಕರ್ತ, ಐ ಆಮ್ ಎ ವೇದಾಂತಿಕ್ ಸ್ಟೂಡೆಂಟ್. ಇದರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ 100 ಇದೆ ನೋಡ್ಕೊಳ್ಳಿ, ಯಾವುದೂ ಇಲ್ಲ. ಮತ್ತು ಎಲ್ಲಿ ನಮಗೆ ಧ್ಯಾನ ಸಿದ್ಧಿಸುತ್ತೆ, ಜಪಸಿದ್ಧಿ ಆಗುತ್ತೆ ಅಲ್ವಾ. ಇದೆಲ್ಲ ಕ್ವಾಲಿಟಿ, ಇದೆಲ್ಲ ಬಿಟ್ಟರೆ, ಇದೆಲ್ಲ ಹಿಡ್ಕೊಂಡ್ರೆ ಮನುಷ್ಯ ಏನು ಅಂದ್ಕೊಂಡಿದ್ದಾನೆ, ಇದೆಲ್ಲ ಹಿಡ್ಕೊಂಡ್ರೆ ನಾನು ಸಂತೋಷವಾಗಿರ್ಬೋದು ಅಂದ್ಕೊಂಡಿದ್ದಾನೆ ಅಲ್ವಾ. ಸೆಕ್ಯೂರಿಂಗ್ ಮೋರ್ ಥಿಂಗ್ಸ್ ಆ್ಯಂಡ್ ಥಿಂಗ್ಸ್ ಐ ಕ್ಯಾನ್ ಬಿ ಹ್ಯಾಪಿ ಅಂತ ಸರಳವಾಗಿದೆ. ಎಲ್ಲ ಬಿಡು, ನೀನು ಆನಂದವಾಗಿರ್ತೀಯ ಅಂತ ಅಲ್ವಾ. ಆನಂದವಾಗಿರಬೇಕು. ಚಿದ್ಭಾವನ್ ಅಂದರೆ ಯಾರು?
ನಮ್ಮ ಗುರುಗಳ ಓಂಕಾರಾನಂದ ಸ್ವಾಮೀಜಿಯ ಅವ್ರ ಗುರುಗಳು ಅವರೇ ಸನ್ಯಾಸ ಕೊಟ್ಟಿದ್ದಾರೆ. ರಾಮಕೃಷ್ಣ ತಪೋವನಂ ಅಂತ ಅಲ್ಲಿ ತಿರುಪಾರಾಯಣತೊರೆ ಅಲ್ಲಿ ಅವರ ದೊಡ್ಡ ಸಂಸ್ಥಾನ, ಹಲವಾರು ಕಡೆ ಇದೆ. ಎಷ್ಟು ಸಿಂಪಲ್ ಮ್ಯಾನ್ ಅಂದರೆ ಸನ್ಯಾಸಿ ಅಂದರೆ ಅವರು ನೋಡಿ ಕಲಿಬೇಕು. ಈಗಿನ ಕಾಲದಲ್ಲಿ ಇವಾಗ ಕಟ್ಟಡಗಳೆಲ್ಲ ಬಂದಿದೆ, ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ರೂ ಅವರಿರುವಂತಹ ವಾಸಸ್ಥಳ ಅಕ್ಸೆಸಿಬಲ್ ಟು ಆಲ್ ಪೀಪಲ್, ಸಿಂಪಲ್ ಆಗಿದ್ರು. 3 ಗಂಟೆಗೆ 3 ಕಾಲ್ಗೆ ಹೇಳೋರು, 4 ಗಂಟೆಗೆ ಆಶ್ರಮದ ಹೊರಗಡೆ ದ್ವಾರದಲ್ಲಿ ಕೂತ್ಕೊಂಡು ಗೀತಾ ಪಾರಾಯಣ, 6:30ವರೆಗೂ ಗೀತಾ, 6:30 7 ಧ್ಯಾನ, ಆಮೇಲೆ ಆಚೆ ಬರೋರು. ಅಂದರೆ ಓಪನ್ ಆಗೇನೆ ರೂಮಲ್ಲಿ ಪ್ರತ್ಯೇಕವಾಗಿ ಅಂತಂದರು. 40 ವರ್ಷ ಅದೇ ಮಾಡಿದ್ದಾರೆ ಅವ್ರ ಲೈಫಲ್ಲಿ, ನಿತ್ಯ ಪೂರ್ತಿ ಗೀತಾ ಪಾರಾಯಣ. ವಯಸ್ಸಾದ ಮೇಲೆ ನಾನಿನ್ನು ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ ಅಂತಂದರು. ಅದು ಯಾರೇ ಬಂದರೂ ನಾ ಸ್ವಾಮಿ ಹೀಗಿದೆ, ಈ ಥರ ಆಶ್ರಮದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು, ಇಲ್ಲೇನಪ್ಪ ಪ್ಲಂಬಿಂಗ್ ಇಶ್ಯೂ, ಅದು ಎಲೆಕ್ಟ್ರಿಕ್ ಇಶ್ಯೂ, ಅದು ಇದೆಲ್ಲ ಇಶ್ಯೂ ಎಲ್ಲ ಬಂದರೆ ಅಲ್ಲಿ ಕೆಳಗಡೆ ಒಬ್ಬ ಕೂತಿ, ಇವ್ರು ಮೇಲ್ಗಡೆ ಇರೋರು, ಕೆಳಗಡೆ ಒಬ್ಬ ಕೂತಿದ್ದಾನೆ, ಅವನ ಜವಾಬ್ದಾರಿ ಇದೆ, ಇನ್ಮೇಲಿಂದ ಅವ್ನು ನೋಡ್ಕೊಳ್ತಾರೆ ಅನ್ನೋರು. ಅವನು ಬಂದು ಮತ್ತೆ ಇವನು ಕೇಳೋನು, ಬಂದಿದ್ದಾರೆ ನಾನೇ ಕಳಿಸ್ದೆ ಕೆಳಗಡೆ, ನೀನು ಯಾಕೆ ಮತ್ತೆ ನನ್ನ ಮೇಲ್ಗಡೆ ಕಳಿಸ್ತೀಯ? ಇಲ್ಲ ನಿಮ್ಗೆ ಸ್ವಲ್ಪ ಗೈಡೆನ್ಸ್ ನಾನೇ ಮಾಡ್ತೀನಿ, ನಿಮ್ಮ ಗೈಡೆನ್ಸ್ ಬೇಕಾಗಿತ್ತು. ಆಗಲ್ಲ. ಒಂದು ಸತಿ ಜವಾಬ್ದಾರಿ ಕೊಟ್ಟೆ ಆಯಿತು, ಮುಗೀತು. ಸಪೋಸ್ ನಾನು ಇರಲಿಲ್ಲ ಅಂತ, ನಾ ಸತ್ತೋಗಿದ್ರೆ ನೀ ಡಿಸಿಷನ್ ತೊಗೊಳ್ತಿದ್ಯೋ ಇಲ್ವೋ? ನಾ ಸತ್ತೋಗಿದ್ದೀಯ ಅಂದ್ಕೊಂಡು ಏನು ಡಿಸಿಷನ್ ಬೇಕೋ ಅದು ತೊಗೊಳ್ತಿದ್ಯೋ ಇಲ್ವೋ? ಅವಾಗ ತಗೋ. ಒಂದು ಸತಿ ವಿರಕ್ತಿ ಬಂತು ಹೊಡೆದಿದ್ರೆ ಮತ್ತದಲ್ಲಿ ನಾ ಸ್ವಲ್ಪ ಐ ವಿಲ್ ಸಜೆಸ್ಟ್, ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದ್ಯಾಟ್. ಒನ್ಸ್ ಯು ಆರ್ ಔಟ್ ಫ್ರಮ್ ದ್ಯಾಟ್ ಅವಶ್ಯಕತೆ, ಹೀಗೆ ಮಾಡ್ಬೋದಾಗಿತ್ತಲ್ವ, ಹಾಗೆ ಮಾಡ್ಬೋದಾಗಿತ್ತಲ್ವ, ಇದೆಲ್ಲ ನೋಡಿ ನಾವು ಕಲಿಬೇಕು. ಕಲ್ತಿದ್ದೀನಿ, ನಾನು ಸುಮಾರು ಕಲ್ತಿದ್ದೆ. ಹೇಗಾರು ಆಗಲಿ ಪರವಾಗಿಲ್ಲ ಅಲ್ವಾ? ಇದೆಲ್ಲ ಓಂಕಾರ ಅಂದರೆ ನಮಗೆ ಪಾಠದಲ್ಲಿ ಹೇಳೋರು, ಹೇಗೆ ನಮ್ಮ ಗುರುಗಳಿದ್ರು ಹಾಗೆ ಅಂತ. ಅದೆಲ್ಲ ಇನ್ಸ್ಪಿರೇಷನ್ ನಮಗೆ. ಐಟಮ್ಸ್ ಜಾಸ್ತಿ ಇರೋದು, ಹಲವಾರು ಜನನ ಇಟ್ಕೊಳ್ಳೋದು, ಹಲವಾರು ಜನ ಮಾತಾಡಬೇಕು ಅನ್ನೋಂಥ ವೃತ್ತಿ ಬರೋದು, ಅದೆಲ್ಲ ಸಾಧನೆ ಕಿಂಚಿತ್ತೂ ಹೆಲ್ಪ್ ಮಾಡಲ್ಲ. ನಿಮಗೆ ಯಾತಕ್ಕೆ ಧ್ಯಾನ ಏನೋ ಫುಲ್ಫಿಲ್ಮೆಂಟ್ ಇಲ್ಲ ಮನಸ್ಸಿನಲ್ಲಿ, ಜಪ ಫುಲ್ಫಿಲ್ಮೆಂಟ್ ಇಲ್ಲ, ಧ್ಯಾನದ ಫುಲ್ಫಿಲ್ಮೆಂಟ್ ಇಲ್ಲ ಅಂದರೆ ಈ ಬೇಡದೇ ಇರುವಂತಹ ವಿಚಾರಗಳೆಲ್ಲ ಮನಸ್ಸಿನಲ್ಲಿ ಆಕ್ಯುಪೈ ಮಾಡಿರೋದ್ರಿಂದ ನಮಗದರ ಆನಂದ ಸಿಗಲ್ಲ. ಒಬ್ಬನೇ ಇರೋದಲ್ಲಿ ಇರುವಂತಹ ಆನಂದ, ಎಷ್ಟೋ ಜನ ಹೇಳ್ತಾರೆ ಐ ಕಾಂಟ್ ಬಿ ಅಲೋನ್, ಐ ಫೀಲ್ ಅಫ್ರೈಡ್, ಭಯ ಆಗುತ್ತೆ ಒಬ್ಬನೇ ಇದ್ರೆ ನನಗೆ. ಮಧ್ಯಾಹ್ನದೊತ್ತು ಯಾರು ಫೋನ್ ಮಾಡಿ ಮಾತಾಡಬೇಕಲ್ವ, ಅಟ್ಲೀಸ್ಟ್ ಏನು ಹೇಗಿದೆಯಾ ಅಂತ ಕೇಳಬೇಕಲ್ವ ಅಲ್ವಾ? ಅಂದರೆ ಈ ಸಾಧನೆಗೆ ಬರೋರಿಗೆ, ಬರದೇ ಇರೋರಿಗೆ ಪರವಾಗಿಲ್ಲ, ಹಾಗೆ ಇದ್ದು ಹಾಗೆ ಸತ್ತೋಗ್ಲಿ ಅಂತ ಹೇಳ್ಬೋದು, ಪರವಾಗಿಲ್ಲ. ಹಾಗೆ ಹುಟ್ಟಿ ಹಾಗೆ ಹೇಗೆ ಎಲ್ಲವನ್ನು ಬಿಟ್ಟು ಶುರು ಮಾಡಿ ಹಾಗೆ ಜೀವನ ವ್ಯರ್ಥ ಮಾಡಿಕೊಂಡ್ರೆ, ಇಷ್ಟೆಲ್ಲ ಸಾಧನೆಗೆ ಬಂದಮೇಲೆ ಅವ್ರು ನೋಡಿ ಸಂತೋಷವಾಗಿದ್ದಾರೆ ಅಂತ ಹೇಳ್ತಿರೋದು. ಈ ಥರವೆಲ್ಲ ಈ ವಿಚಾರಗಳನ್ನು ಇಟ್ಕೊಂಡು ಅವನಿಗೆ ಸಂತೋಷ ಕೊಡಲ್ವ? ಕೊಟ್ಟೇ ಕೊಡುತ್ತೆ ಅಂತ ವೈರಾಗ್ಯ. ಸೊ ಆ ರೀತಿಯಾಗಿ ವೈರಾಗ್ಯವನ್ನು ಅವತ್ತು ನೋಡಿಲ್ವ ವೈರಾಗ್ಯವನ್ನು, ಯೋಗೇ ರೋಗ ಭಯಂ, ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಆಮೇಲೆ ಅಷ್ಟೇ, ಮಾನೇ ದೈನ್ಯ ಭಯಂ, ಕಲೆ ರಿಪು ಭಯಂ, ರೂಪೇ ಜರಾಯ ಭಯಂ, ವಾದೇ ಶಾಸ್ತ್ರಿ ಭಯಂ, ಗುಣೇ ಕಲಭಯಂ, ವಿತ್ತೇ ಕೃತಾಂತ ಭಯಂ, ಕಾಲೇ ಕೃತಾಂತ ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಭುವಿನೃಣಾಂ ವೈರಾಗ್ಯಮೇವ ಅಭಯಂ. ಪ್ರತಿನಿತ್ಯ ಹೇಳ್ಕೊಳ್ಬೇಕು ನಿಮ್ಮ ಮಂತ್ರ ಜೊತೆಗೆ. ಆವಾಗ ಇದೆಲ್ಲ ಜೀವನದಲ್ಲಿ ಬಂದಾಗ ಯಾವುದೋ ಒಂದು ಜೀವನದಲ್ಲಿ ಬರುತ್ತೆ ನಿಮ್ಗೆ ಭಯ ಹುಟ್ಕೊಳ್ಳೋಕ್ಕೆ, ಅಯ್ಯೋ ಇದು ಹೊಟ್ಟೋಯ್ತಲ್ಲ ನನ್ನ ಜೀವನದಿಂದ ಅಂತ. ಆವಾಗ ಈ ಶ್ಲೋಕ ಜ್ಞಾಪಕ ಇದ್ದರೆ ಅನಿತ್ಯ, ಅಭಯಮೇ ಸತ್ಯ ಅಂತ ಗೊತ್ತಾಗುತ್ತೆ ಅಲ್ವಾ? ಆ ರೀತಿಯಾಗಿ ಸರ್ವ ಪರಿಗ್ರಹ ಭೋಗ ತ್ಯಾಗ, ಯಾವ ಭೋಗವೂ ಅವನಿಗಿಲ್ಲ. ಭೋಗ ಅಂದರೆ ಜಸ್ಟ್ ಎಂಜಾಯಿಂಗ್ ವಾಟ್ ಹಿ ಹ್ಯಾಸ್, ಅದೆಲ್ಲ ತುಂಬ ಲಿಮಿಟೆಡ್ ಆಗಿ ಇಟ್ಕೊಂಡಿದ್ದಾನೆ ಅಂತ. ಹಾಗೆ ಅಂತ ಇವಾಗ ನಾವು ಕೋವಣಂ ಹಾಕೊಂಡು ಹೋಗಬೇಕು. ಸೊಸೈಟಿ ಚೇಂಜ್ ಆಗಿದೆ, ಅದಕ್ಕೆ ಹೇಳಿದ್ದು ಸ್ಪಿರಿಟ್ ಬಿಡಬಾರ್ದು. ಅದು ಉಯಿರ್, ಚೆನ್ನಾಗಿದೆ ತಮಿಳಲ್ಲಿ ವಾರ್ತೆ, ಉಯಿರ್ ಅಂದರೆ ಪ್ರಾಣ. ಆಶ್ರಮದ ಪ್ರಾಣವನ್ನು ಬಿಡಬಾರ್ದು, ಅಂದರೆ ಜೀವವನ್ನು ಬಿಡಬಾರ್ದು. ಎಲ್ಲವನ್ನ ಬಿಟ್ಟು ಬಂದಿದ್ದೀವಿ ಅಂತಂದಮೇಲೆ ಇನ್ನು ಇದಕ್ಕೆ ಮಾತ್ರ ಅಂಟ್ಕೊಳ್ಳೋದ? ಯೋಚನೆ ಮಾಡಿ. ಆ ರೀತಿಯಾಗಿ ಇವಾಗ ಗೃಹಸ್ಥರಿಗೆ ನೀವು ಸನ್ಯಾಸಿ ತಗೊಳ್ಳಿ ಅಂದರೆ ಆಗಲ್ಲ. ಯಾಕೆ? ಭಯ ಅವ್ರಿಗೇನೋ, ನೆನೆ ಹೇಳಿದ್ನಲ್ಲ ಎಷ್ಟೋ ಜನಕ್ಕೆ, ಅದನ್ನು ಧರ್ಮವನ್ನು ನೋಡ್ತಾರೆ ಬಿಟ್ಟರೆ ಜ್ಞಾನವನ್ನು ನೋಡಲ್ಲ ಅಂತ. ಅದು ಗೃಹಸ್ಥಾಶ್ರಮದಲ್ಲಿದ್ದು ಮಾನಸಿಕವಾಗಿ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕಲ್ವ? ಮಾನಸಿಕವಾಗಿ ಅದು ಬೇಕು ತಾನೆ, ಇಲ್ಲಾಂದರೆ ಮತ್ತೇನು ಉಪಯೋಗ ಇಷ್ಟೆಲ್ಲ ಕಲಿತು? ಅದಕ್ಕೆ ಇದೆಲ್ಲ ಶುರು ಮಾಡಿದ್ರೆ ತಾನೆ, ಯಾವಾಗಲೂ ಒಂದು ಕಡೆ ಶುರು ಮಾಡಬೇಕಲ್ಲ ಅಲ್ವಾ? ಆ ರೀತಿಯಾಗಿ
ಸದಾ ಆನಂದವಾಗಿರಬೇಕು ಅಂದರೆ ವೈರಾಗ್ಯವೇ ಪ್ರಧಾನ. ತಸ್ಮಾತ್ ಗೋವಿಂದಂ ಭಜ ಅಂತ ಇದು ಮಾಡಿಕೊಂಡು ಈ ಪಲ್ಲವಿನ ಮುಗಿಸೋದು. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.